ರಾಜ್ಯದವರು ವಿಫಲರಾಗ್ತಾ ಇದ್ದಾರೆ. ಅವ್ರು ಕೂಡ ಎಂಜಲ್ ಕಾಸು ಕೈ ಹೊಡ್ತಾ ಇದ್ದಾರೆ. ಇವರು ಇಲ್ಲಿ ಮತ್ತೆ ಕಚ್ಚಾಡಲಿ ಯಾರಿಗೇನು ಲಾಭ ಅಂತ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ. ಮೊದಲೇ ಹೇಳಿದ್ರು ಶಿವಕುಮಾರ್ ಬೆಳೆ ಬೆಳೆಬೇಡಿ. ಇವ್ರ ಅರ್ಥ ಏನು? ಅಟ್ಲೀಸ್ಟ್ ಕೆರೆ ಜನಜಾನುವಾರುಗಳು ನೀರು ಕುಡಿಯೋ ನೀರು ಬಿಟ್ಕೊಂಡು ಬೆಳೆಬೇಡಿ ಅನ್ನೋದು ಅರ್ಥ. ಇವೆಲ್ಲ ಅವ್ರು ಎಂಜಲ್ ಕಾಸಿಗೆ ಕೈ ಹೊಡ್ತಾರೆ. ಜೊತೆಗೆ ನಮ್ಮದು ಕರ್ನಾಟಕ ವಾದ ಮಂಡಿಸಲು ವಿಫಲರಾಗಿದ್ದಾರೆ. ಜೊತೆಗೆ ಅವ್ರದ್ದು ಅಷ್ಟೇ ಕರ್ನಾಟಕ ತಮಿಳುನಾಡು ಕೆರಳಿಸಿ ಇಬ್ಬರು ಗಲಾಟೆ ಮಾಡಿಸೋದು, ಇವರ ನಮ್ಮ ಭಾವನೆಗಳನ್ನ ಎತ್ಕಟ್ಟೋದು ರಾಜಕೀಯ. ಪ್ರತಿ ಸರಿ ಕಾವೇರಿ ವಿಷಯದಲ್ಲಿ ಇವರೆಲ್ಲರೂ ಕೇಂದ್ರ ಸರ್ಕಾರ ಇರ್ಬೋದು, ರಾಜಕೀಯ ಇರ್ಬೋದು, ನಮ್ಮ ಸರ್ಕಾರ ಇರ್ಬೋದು, ಮತ್ತು CWCRC ಇವೆಲ್ಲರೂ ರಾಜಕೀಯ ಮಾಡೇ ಈಗ ಮೇಲ್ನೋಟಕ್ಕೆ ಈಗ ಅಲ್ಲಿ ನೀರಿಲ್ಲ 2 ಡ್ಯಾಮ್ದು. ಇಂಥ ಟೈಮಲ್ಲಿ CWRC 3,000 ಕ್ಯೂಸೆಕ್ ನೀರು ಕುಡಿಯೋದು ಇದು ರಾಜಕೀಯ ಅಲ್ಲದೆ ದುರುದ್ದೇಶ ಇಲ್ಲದೆ ಇನ್ನೇನು. ಮತ್ತೆ ಇವರು ವಾದ ಮಂಡಿಸೋದು ನಮ್ಮ ಅವರಿಗೆ ಪಂಚೇಂದ್ರಿಯಗಳು ಇಲ್ಲದೆ ಈ ಒಂದು ಲೆಕ್ಕಾಚಾರ. ಯಾಕಂದರೆ ದೇಶದಲ್ಲೇ ಎಲ್ಲಿನೋ ಅಂತ ಅವರೇ ಬಡ್ಕೊತಾ ಇದ್ದಾರೆ. ಇಡೀ ಪ್ರಪಂಚದಲ್ಲೇ ಪ್ರಾಬ್ಲಮ್ ಆಗ್ತಾ ಇದೆ. ಎಲ್ಲಿನೋ ಹಾಳೆ ಆಗಿದೆ, ಮುಂದಿನ ವರ್ಷವೂ ಮಳೆ ಬರಲ್ಲ ಅಂತ ಹೇಳುತ್ತಾ ಜೊತೆಗೆ ಇವತ್ತು ಇಲ್ಲಿನ ಮುಖ್ಯಮಂತ್ರಿಗಳು ಬರೀ ಕುಡಿಯೋಕ್ಕೆ ನೀರು ಅಂತ ಸ್ಟಾಕ್ ಇಟ್ಕೊಂಡಿದ್ದಾರೆ. ಈಗ CWCRC ಏನು ಇದೆಲ್ಲ ನೋಡಿ ಕಣ್ಣಿಟ್ಕೊಂಡು ಏನು ಅಲ್ಪ ಸ್ವಲ್ಪ ಮಳೆ ನೀರು ಬಂದು ಕುಡಿಯೋ ನೀರು ಕೆರೆಗಟ್ಟೆಗಳಿಗೆ ತುಂಬಿಡೋ ಸಂದರ್ಭದಲ್ಲಿ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರನ್ನ ಎಲ್ಲಿಂದ ಬಿಡ್ತಾರೆ? ಇವರಿಗೆ ಮಾನ್ಸೂನ್ ಮೇಲೆ ಹತೋಟಿ ಇದೆಯಾ? ಬೇಕಾದರೆ ಆ ಥರ ಇದ್ದಾಗ ಇವರು ಮಳೆ ಊಹಿಸಿದ್ರೆ ಓಕೆ. ಇವತ್ತು ಮಳೆ ಇಲ್ಲ, ಕುಡಿಯೋ ನೀರಿಗೆ ಪ್ರಾಬ್ಲಮ್ ಇಲ್ಲ ಅಂತ ವಿಷಯದಲ್ಲಿ ಇವರು ದಿನ 3,500 ಕ್ಯೂಸೆಕ್ ನೀರು ಕೊಟ್ಟರೆ ಕರ್ನಾಟಕದ ಜನತೆ ಎಲ್ಲಿಗೆ ಹೋಗ್ಬೇಕು? ಇಲ್ಲಿನ ರೈತರು ಎಲ್ಲಿಗೆ ಹೋಗ್ಬೇಕು? ತಮಿಳ್ನಾಡಲ್ಲಿರೋ ರೈತರೇ, ಕರ್ನಾಟಕದಲ್ಲಿರೋ ರೈತರಿಗೆ, ಡೆಲ್ಲಿಲಿರೋರು ರೈತರು ಮತ್ತು ಎಲ್ಲ ಸಾರ್ವಜನಿಕರೇ. ಬರೀ ರೈತರ ವಿಷಯ ಇಲ್ಲ ಇದು. ಕುಡಿಯೋ ನೀರು ಅಂದಾಗ ಪ್ರಾಣಿ ಪಕ್ಷಿಗಳು ಎಲ್ಲವೂ ಬರ್ತವೆ. ಹಾಗಾಗಿ ಒಂದು ವಿವೇಚನಾ ರಹಿತವಾಗಿ ಕೂತು ಚರ್ಚೆಗಳು ಮಾಡಿ 2 ರಾಜ್ಯಗಳನ್ನು ಡ್ಯಾಮ್ಗಳನ್ನ ಅವಲೋಕನ ಮಾಡಿ ನಾವು ತಮಿಳ್ನಾಡು ಬಿಡಲ್ಲ ಅಂತ ಹೇಳಲ್ಲ, ಆದರೆ ಎಷ್ಟು ಬಿಡಬೇಕು, ಯಾವ ಪ್ರಮಾಣದಲ್ಲಿ ಬಿಡಬೇಕು, ಕರ್ನಾಟಕದ ರೈತರ ಸ್ಥಿತಿಗತಿಗಳು, ಜನಜಾನುವಾರುಗಳ ಸ್ಥಿತಿಗಳು ಮತ್ತು ಬೆಂಗಳೂರು ಮತ್ತು ಎಲ್ಲ ಒಳಪಡುವ ನಗರ ಪ್ರದೇಶಗಳನ್ನು ಜನಗಳನ್ನ ನೋಡ್ಕೊಂಡು ಇವತ್ತು ಹೇಳ್ಬೇಕಾಗಿತ್ತು. ದಿಢೀರ್ನೇ ಇವರು 3,500 ಕ್ಯೂಸೆಕ್ ನೀರು ಬಿಡಿ ಅಂದರೆ ನಾವೊಂದು ವಾರದಲ್ಲಿ ನೀರು ಡ್ಯಾಮ್ಗಳು ಖಾಲಿ ಆಗುತ್ತೆ. ಹಾಗಾಗಿ ಇವರಿಗೆ ನಿಜವಾಗ್ಲೂ ಯಾರೋ ಒಂದು ರಾಜಕೀಯ ದುರುದ್ದೇಶ ಇಟ್ಕೊಂಡು ಈ ಒಂದು ಆಟಗಳನ್ನ ಆಡ್ತಾ ಇದ್ದಾರೆ. ನಮ್ಮಲ್ಲೇ ತಮಿಳುನಾಡು ಕರ್ನಾಟಕನ ಕಚ್ಚಾಡುವ ರೀತಿಯಲ್ಲಿ ಇವರು ಇಲ್ಲಿಯ ಜನ ಅಲ್ಲಿ ಜನ ಏನು ನಾವು ಅಣ್ಣ ತಮ್ಮಿದ್ದೀವಿ, ಈ ನಮ್ಮ ಭಾವನೆಗಳನ್ನ ಕೆರಳಿಸಿ ನಮ್ಮನ್ನ ಕಚ್ಚಾಡ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ CWRC ಏನಾಗಿದೆ, ಇದಕ್ಕೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಡ್ಯಾಮ್ಗಳನ್ನ ಪರಿಸ್ಥಿತಿ ನೋಡಿಕೊಂಡು, ಜನಗಳ ಪರಿಸ್ಥಿತಿ ನೋಡಿಕೊಂಡು ಕರೆಕ್ಟಾಗಿ ಒಂದು ಏನು ವಾದವನ್ನು ಮಂಡಿಸಿ ತೀರ್ಮಾನವನ್ನು ಕೊಡಬೇಕು ಹೊರತು ಎಲ್ಲ ಕೂತ್ಕೊಂಡು ಅಷ್ಟು ಕೊಡಿ ಇಷ್ಟು ಕೊಡಿ ಅನ್ನೋದಲ್ಲ.